ಮಾಜಿ ಪ್ರಧಾನಿ ದೇವೇಗೌಡರ ಭೇಟಿಯಾಗಿದ್ದಾರೆ ಗವರ್ನರ್ ಗೆಹ್ಲೋಟ್ ಅವರು. ಎಚ್ಡಿಡಿ ಸಾಂತ್ವನ ಹೇಳಿದಂಥ ತಾವರ್ಚಂದ್ ಗೆಹ್ಲೋಟ್ ಚೆನ್ನಮ್ಮ ನಿಧನದ ಹಿನ್ನೆಲೆ ಎಚ್ಡಿ ದೇವೇಗೌಡರಿಗೆ ಸಾಂತ್ವನ ಹೇಳಿದ್ದಾರೆ. ಒಂದು ಕಡೆ ಪತ್ನಿ ನಡೆದು ಸುದೀರ್ಘ ಲೆಟರ್ ಬರೆದಿದ್ದಾರೆ. ಮತ್ತೊಂದು ಕಡೆ ಈಗ ಗವರ್ನರ್ ಅವರು ದೇವೇಗೌಡರ ನಿವಾಸಕ್ಕೆ ತೆರಳಿ ಅವರಿಗೆ ಸಾಂತ್ವನ ಹೇಳಿದ್ದಾರೆ. ಚೆನ್ನಮ್ಮ ನಿಧನದ ಹಿನ್ನೆಲೆ ಎಚ್ಡಿ ದೇವೇಗೌಡ ಅವರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಪದ್ಮನಾಭನಗರದ ನಿವಾಸದಲ್ಲಿ ದೇವೇಗೌಡರು ಮೌನದಲ್ಲಿದ್ದಾರೆ. ಇದರ ಮಧ್ಯೆ ಈಗ ಗೆಹ್ಲೋಟ್ ಅವರು ಅವರ ಮನೆಗೆ ತೆರಳಿ ಅವರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಕುಟುಂಬಸ್ಥರಿಗೆ ಆತ್ಮಸ್ಥೈರ್ಯ ತುಂಬಿದ್ದಾರೆ. ಪದ್ಮನಾಭನಗರದ ನಿವಾಸದಲ್ಲಿ ದೇವೇಗೌಡರು ಮೌನದಲ್ಲಿದ್ದು ಕುಟುಂಬಸ್ಥರಿಗೆ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ ರಾಜ್ಯಪಾಲರು. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರನ್ನ ಭೇಟಿಯಾದಂಥ ಗವರ್ನರ್ ಎಚ್ಡಿಡಿಗೆ ಸಾಂತ್ವನ ಹೇಳಿದ್ದಾರೆ ತಾವರ್ಚಂದ್ ಗೆಹ್ಲೋಟ್. ಚೆನ್ನಮ್ಮ ನಿಧನದ ಹಿನ್ನೆಲೆ ಎಚ್ಡಿ ದೇವೇಗೌಡ ಅವರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ರಾಜ್ಯಪಾಲರು. ಅವರ ಮನೆಗೆ ತೆರಳಿ ಅವರ ಕುಟುಂಬಕ್ಕೆ ಆತ್ಮಸ್ಥೈರ್ಯ ತುಂಬುವುದಲ್ಲದೆ ಧೈರ್ಯವನ್ನು ತುಂಬಿದ್ದಾರೆ. ಕುಟುಂಬಸ್ಥರಿಗೆ ಆತ್ಮಸ್ಥೈರ್ಯ ತುಂಬಿದಂಥ ರಾಜ್ಯಪಾಲರು. ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡರ ನಿವಾಸ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಪದ್ಮನಾಭನಗರಕ್ಕೆ ತೆರಳುತ್ತಿರುವಂಥ ಸಂದರ್ಭ ಇದು. ಅವರ ಮನೆಗೆ ತೆರಳಿ ಅವರ ಕುಟುಂಬಸ್ಥರೊಂದಿಗೆ ಮಾತನಾಡಿ ದೇವೇಗೌಡರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಧೈರ್ಯ ತುಂಬಿ ಅಲ್ಲಿಂದ ತೆರಳಿದ್ದಾರೆ ಗೆಹ್ಲೋಟ್ ಅವರೀಗ. ಪದ್ಮನಾಭನಗರದ ನಿವಾಸದಲ್ಲಿ ದೇವೇಗೌಡರು ಮೌನದಲ್ಲಿದ್ದಾರೆ. ಪತ್ನಿ ತೀರಿಕೊಂಡು 5 ದಿನಗಳಾದರೂ ಸಹಿತ ದೇವೇಗೌಡರು ಒಂದು ಕಡೆ ಪತ್ನಿಯನ್ನು ಮರಿತಾ ಇಲ್ಲ. ಇನ್ನೂ ಕೂಡ ಕಣ್ಣೀರಿಡುತ್ತಿದ್ದಾರಂತೆ ದೇವೇಗೌಡರು. ಮೌನದಲ್ಲಿದ್ದಾರೆ ಮನೆಯಲ್ಲೇ. ಇದರ ಮಧ್ಯೆ ಈಗ ಸಾಕಷ್ಟು ರಾಜಕಾರಣಿಗಳು ಅವರ ಮನೆಗೆ ತೆರಳಿ ಅವರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ನಿನ್ನೆ ಲಕ್ಷ್ಮಣ್ ಸವದಿಯವರು ಸಹಿತ ಅವರ ಮನೆಗೆ ತೆರಳಿ ಧೈರ್ಯ ತುಂಬಿದ್ರು. ಆತ್ಮಸ್ಥೈರ್ಯ ತುಂಬುವ ಮೂಲಕ ಲಕ್ಷ್ಮಣ್ ಸವದಿಯವರು ಕೂಡ ಪದ್ಮನಾಭನಗರಕ್ಕೆ ತೆರಳಿದ್ರು. ಇದರ ಮಧ್ಯೆ ಈಗ ಗೆಹ್ಲೋಟ್ ಅವರು ಕೂಡ ದೇವೇಗೌಡರ ನಿವಾಸಕ್ಕೆ ತೆರಳಿ ಅವರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಪದ್ಮನಾಭನಗರದ ನಿವಾಸಕ್ಕೆ ತೆರಳಿರುವಂಥ ರಾಜ್ಯಪಾಲರು ಬೆಳಗ್ಗೆ ಅವರ ಮನೆಗೆ ತೆರಳಿ ಅವರ ಕುಟುಂಬಕ್ಕೆ ಆತ್ಮಸ್ಥೈರ್ಯವನ್ನು ತುಂಬಿ ಧೈರ್ಯವನ್ನು ತುಂಬಿದ್ದಾರೆ. ಚೆನ್ನಮ್ಮ ನಿಧನದ ಹಿನ್ನೆಲೆ ಎಚ್ಡಿ ದೇವೇಗೌಡರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಇದರ ಮಧ್ಯೆ ಅವರ ಮೊಮ್ಮಗಳ ವಿಡಿಯೋ ಕೂಡ ಒಂದು ವೈರಲ್ ಆಗ್ತಾ ಇತ್ತು. ಅವರ ಸುದೀರ್ಘ ಲೆಟರೊಂದು ಕೂಡ ಈಗ ವೈರಲ್ ಆಗ್ತಾ ಇದೆ. ಇದರ ಮಧ್ಯೆ ಈಗ ಗೆಹ್ಲೋಟ್ ಅವರು ಅವರ ಮನೆಗೆ ತೆರಳಿ ಕುಟುಂಬಸ್ಥರೊಂದಿಗೆ ಮಾತನಾಡಿ ಸಾಂತ್ವನವನ್ನು ಹೇಳಿದ್ದಾರೆ.